Hello students. Yes, in our last video we have discussed the poem The Sick Rose by William Blake. Here this was the poem which is published in the Songs of Experience in 1794. Yes, I already told you that there are different meanings, different perspectives to the proper understanding of this particular poem. Although this poem was a very simple in its structure, having only two stanzas, two quatrains there. Yes, it is very difficult to understand. It has a certain a very complex theme in itself. Yes, in this particular poem, I already told you that we are going to understand this particular poem on the different themes or different perspectives here. That was the first perspective. I already told you that it is a simple summary. Second perspective is that romanticism versus industrialization. Third perspective, goodness versus evil. And fourth perspective, religion versus modernization. Fifth perspective is feminism. These are the main important different perspective to the proper understanding of the poem. Yes, mm, let me discuss the text of the poem here. Yes, the sick rose. Let me first read out the poem. Please observe the lines though there in the poem. O rose, thou art sick, the invisible worm that flies in the night in the howling storm, has found out thy bed of crimson joy, and his dark secret love does thy life destroy. Very beautiful poem, beautiful poem, having only two stanzas in it. Yes, we are we have to understand some important words or the terms in this particular poem. That is the meaning of the words. See here, the meaning of the difficult words here. A rose. Rose here used as a symbol of innocence. See there, symbol of innocence. Rose, ಒಂದು ಗುಲಾಬಿ, ಒಂದು ಹೂ. It's a kind of a flower. ಒಂದು ಜಾತಿಯ ಹೂ. It's beautiful. Yes, it is here used as a symbol of innocence. Keep it in mind. And though, THOU, though, it means you were ಅಂತ. ಆ್ಯಂಡ್ ಆರ್ಟ್ ಅಂತ ಹೇಳಿ ಬಳಸಿದ್ದಾನೆ. ಆರ್ಟ್ ಅಂತ ಹೇಳಿದ್ರೆ ಇಲ್ಲಿ ಕಲೆ ಅಲ್ಲ, ಅದು ಓಲ್ಡ್ ಇಂಗ್ಲೀಷ್ ಆ್ಯಕ್ಚುಲಿ. ಅದು ಆರ್ ಅಂತ ಹೇಳಿ ದೋ ಆರ್ಟ್ ಅಂತ ಹೇಳ್ತಾನೆ, ಅಂದರೆ ಯು ಆರ್ ಅಂತ. ಸಿಕ್ ಅಂತ ಹೇಳಿ ಒಂದು ಟರ್ಮನ್ನು ಬಳಸಿದ್ದಾನೆ. ಸಿಕ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಫಿಸಿಕಲಿ ಆರ್ ಮೆಂಟಲಿ ಹಿಲ್. ಬಟ್ ಹಿಯರ್ ರೋಸ್ಗೆ ಸಿಕ್ ಅಂತ ಹೇಳಿ ಬಳಸ್ತಾ ಹೋಗ್ತಾನೆ, ಅಂದರೆ ನಲುಗಿ ಹೋಗಿರ್ತಕ್ಕಂಥದ್ದು ಅಂತ ಹೇಳಿ, ಅಥವಾ ರೋಗಗ್ರಸ್ತವಾಗಿರ್ತಕ್ಕಂಥದ್ದು, ರೋಗ ಪೀಡಿತವಾಗಿರ್ತಕ್ಕಂತಹ ರೋಸ್ ಅಂತ ಹೇಳಿ ಇಲ್ಲಿ ಸಿಂಬಲೈಸ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಇನ್ವಿಸಿಬಲ್ ಅಂತ ಹೇಳಿದ್ರೆ ಅನೇಬಲ್ ಟು ಸೀನ್ ಅಂತ, ಅನೇಬಲ್ ಟು ಬಿ ಸೀನ್, ಅದು ನೋಡಲಿಕ್ಕೆ ಅಥವಾ ಅಗೋಚರ ಅಥವಾ ನೋಡಲಿಕ್ಕೆ ಕಷ್ಟವಾಗಿರ್ತಕ್ಕಂಥದ್ದು ಅಥವಾ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು, ಆ ರೀತಿಯಲ್ಲಿ ಇನ್ವಿಸಿಬಲ್ ಅಂತೇಳಿ ಬಳಸ್ತಾ ಹೋಗ್ತಾನೆ. ವರ್ಮ್ ಅಂತ ಹೇಳ್ತಾನೆ. ವರ್ಮ್ ಅಂತ ಹೇಳಿದ್ರೆ ಇಲ್ಲಿ ಇನ್ಸೆಕ್ಟ್ ಅಂತ ಹೇಳಿ, ಅಥವಾ ಒಂದು ಜಾತಿಯ ಕೀಟ ಅಂತ. ಎಸ್, ಹಿಯರ್ ವರ್ಮ್, ದ ಇನ್ಸೆಕ್ಟ್ ಹಿಯರ್ used as a symbol of decay or destruction. See here, symbol of decay or destruction. ಡಿಸ್ಟ್ರಕ್ಷನ್ ಅಂತ ಹೇಳಿದ್ರೆ ವಿನಾಶ ಅಂತ ಏನು ಕರಿತೀವಿ, ಅದನ್ನು ಒಂದು ಸಿಂಬಲೈಸ್ ಮಾಡಿ ಇಲ್ಲಿ ವರ್ಮನ್ನು ಬಳಸ್ಕೊಡ್ತಾ ಹೋಗ್ತಾನೆ. ಹೌಲಿಂಗ್ ಅಂತ ಹೇಳ್ತಾನೆ, ಹೌಲಿಂಗ್ ಸ್ಟಾರ್ಮ್ ಅಂತ ಹೇಳ್ತಾನೆ. ಹೌಲಿಂಗ್ ಅಂತ ಹೇಳಿದ್ರೆ ಇಟ್ಸ್ ಅ ಲೌಡ್ ವೇಲಿಂಗ್ ಸೌಂಡ್. ಊಳಿಡುವುದು ಅಂತ ಹೇಳ್ತಾರೆ, ಜೋರಾಗಿ ಸದ್ದು ಮಾಡ್ತಾ ಊಳಿಡೋದು ಅಂತ ಹೇಳ್ತಾರಲ್ವ, ಅದನ್ನು ಇಲ್ಲಿ ಹೌಲಿಂಗ್ ಅಂತ ಹೇಳಿ ಕರಿತೀವಿ.
ಸ್ಟಾರ್ಮ್ ಅಂತ ಹೇಳಿದ್ರೆ ಇಟ್ಸ್ ಅ ಸ್ಟ್ರಾಂಗ್ ವಿಂಡ್, ಬಿರುಗಾಳಿ ಅಂತ. ನೆಕ್ಸ್ಟ್ ಎರಡನೇ ಸ್ಟೆನ್ಸಲ್ಲಿ ದೈ ಅಂತ ಬಳಸ್ತಾನೆ, THY ದೈ ಅಂತ ಹೇಳಿದ್ರೆ ಯುವರ್ ಅಂತ. ಆ್ಯಂಡ್ ಬೆಡ್ ಅಂತ ಬಳಸ್ತಾನೆ ಇಲ್ಲಿ, ಬೆಡ್, ದೈ ಬೆಡ್. ಬೆಡ್ ಅಂತ ಹೇಳಿದ್ರೆ ಹಿಯರ್ ಪೆಟಲ್ಸ್ ಆಫ್ ದ ರೋಸ್ ಆಸ್ ಅ ಶೆಲ್ಟರ್ ಫಾರ್ ವರ್ಮ್. ಪೆಟಲ್ಸ್ ಅಂತ ಹೇಳಿದ್ರೆ ದಳಗಳು, ಆ ಹೂವಿನ ದಳಗಳು ಯಾವ ರೀತಿಯಾಗಿ ಆ ವರ್ಮಿಗೆ, ಆ ಕೀಟಕ್ಕೆ ಒಂದು ಶೆಲ್ಟರ್ ಆಗಿ, ಒಂದು ಆವಾಸ ಸ್ಥಾನವಾಗಿ ಇಲ್ಲಿ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು, ಬೆಡ್ ಆಗಿ ಇಲ್ಲಿ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅದನ್ನು ಆಗಿ ಬೆಡ್ಡನ್ನು ಆ ಒಂದು ಅರ್ಥದಲ್ಲಿ ಇಲ್ಲಿ ಬಳಸ್ತಾ ಹೋಗ್ತಾನೆ. ಇಲ್ಲಿ ಪೆಟಲ್ಸ್ ಅಂತ ಹೇಳಿ ಆ ರೋಸ್ನ, ಆ ಹೂವಿನ ದಳಗಳು ಅಂತ. ಕ್ರಿಮ್ಸನ್ ಅಂತ ಹೇಳಿದ್ರೆ ಎ ರಿಚ್ ಡೀಪ್ ರೆಡ್ ಕಲರ್, ಕಡುಗೆಂಪು ಅಂತೇಳಿ ಏನು ಬಳಸ್ತೀವಿ ಅದನ್ನು ಇಲ್ಲಿ ಅಂದ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ಇಲ್ಲಿ ಡಾರ್ಕ್ ಸೀಕ್ರೆಟ್ ಲವ್ ಅಂತ ಹೇಳ್ತಾನೆ. ಡಾರ್ಕ್ ಸೀಕ್ರೆಟ್ ಲವ್ ಅಂತ ಹೇಳಿದ್ರೆ ಇಟ್ ಈಸ್ ಅ ವಿಕೆಡ್ ಲವ್ ಆಫ್ ದ ವರ್ಮ್, ಅಥವಾ ಕ್ರೂರ, ಆ ವರ್ಮ್ ಅಂತಕ್ಕಂಥದ್ದು ಏನಿದೆ ಆ ವರ್ಮ್ನ ಕ್ರೂರವಾಗಿರ್ತಕ್ಕಂತಹ ಪ್ರೀತಿ ಅಂತೇಳಿ ನಾವು ಅದನ್ನು ಕರಿತಾ ಹೋಗ್ಬೋದು. ದಟ್ ಈಸ್ ಎ ಡಾರ್ಕ್ ಸೀಕ್ರೆಟ್ ಲವ್. ದೀಸ್ ಆರ್ ದ ಮೀನಿಂಗ್ಸ್ ಆಫ್ the difficult words in this particular poem. Let me see the first stanza of the poem. Let me read once again. O rose, thou art sick, the invisible worm that flies in the night, in the howling storm, has found out thy bed of crimson joy, and his dark secret love does thy life destroy. Yes, in our last discussion, I already told you that a different perspective to proper understanding of this particular poem. That is, very firstly, the introduction regarding the poem. I already told you that what is there in the introduction means The Sick Rose is one of the William Blake's most famous poems. He published it in 1794's The Songs of Experience. And it is quite deep and difficult to understand. I already told you that these are the points here, and we cannot conclude a single meaning to this particular poem. Let us there are various themes or perspective to understand the proper understanding this particular poem. These are the points we have to make as an introduction to the poem. ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಇಂಟ್ರೊಡಕ್ಷನ್ ಆಗಿ ಬಳಸ್ತಾ ಹೋಗ್ತೀವಿ. ಆ್ಯಂಡ್ ವೆರಿ ಫಸ್ಟ್ ಪರ್ಸ್ಪೆಕ್ಟಿವ್, ವೆರಿ ಸಿಂಪಲ್ ಸಮ್ಮರಿ ಅಂತ ಹೇಳ್ತಾನೆ. ಎಸ್, ಈ ಪೋಯಿಮ್ಗೆ ಇರ್ತಕ್ಕಂಥ ಸಿಂಪಲ್ ಸಮ್ಮರಿ ನಾನು ಹೇಳಿದ್ದೀನಿ. ಇಲ್ಲಿ ರೋಸ್ ಅಂತಕ್ಕಂಥದ್ದು ಇಟ್ಸ್ ಸಿಂಬಲ್ ಆಫ್ ಇನ್ನೋಸೆನ್ಸ್ ಆಗಿ, ಸಿಂಬಲ್ ಆಫ್ ಬ್ಯೂಟಿಯಾಗಿ ಬಳಸ್ತಾ ಹೋಗ್ತಾನೆ ಅಂತ. ಎರಡನೇದಾಗಿ ಇನ್ವಿಸಿಬಲ್ ವರ್ಮ್ ಅಂತ ಹೇಳ್ತಾನೆ. ಇನ್ವಿಸಿಬಲ್ ವರ್ಮ್ ಅಂತಕ್ಕಂಥದ್ದನ್ನು ನಾನು ಹೇಳಿದೆ, ಸಿಂಬಲ್ ಆಫ್ ಡಿಕೆ, ಡೆತ್ ಅಂತ ಹೇಳಿ ಆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಬಳಸ್ತಾ ಹೋಗ್ತಾನೆ. ಈ ಎರಡು ಈ ಸಿಂಬಲ್ಸ್ಗಳನ್ನು, ಸಿಂಬಲಿಸಮನ್ನು ಬರೆಯೋದ್ರಲ್ಲಿ ಈ ವಿಲಿಯಂ ಬ್ಲೇಕ್ ಅಂತಕ್ಕಂಥವನು ಸಿಂಬಲಿಸಮ್ ಅಂತಕ್ಕಂಥ ಒಂದು ಪಾಯಿಂಟನ್ನು ಬಳಸ್ಕೊಳ್ಳೋದ್ರಲ್ಲಿ, ಒಂದು ಫಾರ್ಮನ್ನು ಬಳಸ್ಕೊಳ್ಳೋದ್ರಲ್ಲಿ, ಅಥವಾ ಲಿಟ್ರರಿ ಟರ್ಮನ್ನು ಬಳಸ್ಕೊಳ್ಳೋದ್ರಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಲಿಯಂ ಬ್ಲೇಕ್ ಅಂತಕ್ಕಂಥವನು. ಹಲವಾರು ಸಿಂಬಲ್ಸ್ಗಳನ್ನು ಅವನು ಬಳಸ್ಕೊಳ್ತಾ ಹೋಗ್ತಾನೆ ತನ್ನ ಪೋಯಮ್ಸ್ಗಳಲ್ಲಿ. ಅದೇ ರೀತಿ ಇಲ್ಲಿ ರೋಸನ್ನು ಮತ್ತು ಇನ್ವಿಸಿಬಲ್ ವರ್ಮನ್ನು ಎರಡು ಸಿಂಬಲ್ಸ್ಗಳಾಗಿ ಬಳಸ್ತಾ ಹೋಗ್ತಾನೆ. ರೋಸನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಏನು ಸಿಂಬಲ್ ಆಫ್ ಇನ್ನೋಸೆನ್ಸ್, ಸಿಂಬಲ್ ಆಫ್ ಬ್ಯೂಟಿಯಾಗಿ ಬಳಸ್ಕೊಳ್ತಾ ಹೋಗ್ತಾನೆ. ಇನ್ವಿಸಿಬಲ್ ವರ್ಮನ್ನು ಡಿಕೆ ಅಥವಾ ಡಿಸ್ಟ್ರಕ್ಷನ್ ಆಗಿ ಅವನು ಬಳಸ್ಕೊಳ್ತಾ ಹೋಗ್ತಾನೆ ಹೇಳ್ದ. ಎಸ್, ಈ ಸಿಂಪಲ್ ಸಮ್ಮರಿಯ ಪ್ರಕಾರ ನೋಡ್ತಾ ಹೋದರೆ ದ ಪೊಯೆಟ್ ವಿಲಿಯಂ ಬ್ಲೇಕ್ ಈಸ್ ಇನ್ ಕಾನ್ವರ್ಸೇಷನ್ ವಿತ್ ಎ ರೋಸ್, ಕೀಪ್ ಇಟ್ ಇನ್ ಮೈಂಡ್, ವಿಚ್ ಈಸ್ I already told you that the rose is a symbol of beauty. Here the poet is in conversation with a rose. ಒಂದು ರೋಸ್ನ ಜೊತೆನಲ್ಲಿ, ಒಂದು ಹೂವಿನ ಜೊತೆನಲ್ಲಿ ಈ ಕವಿ ಅಂತಕ್ಕಂಥವನು ಸಂಭಾಷಣೆಯಲ್ಲಿ ತೊಡಗಿದ್ದಾನೆ. ಆ ರೋಸ್ಗೆ ಅವನು ಹೇಳ್ತಾ ಇದ್ದಾನೆ, which is a rose is a symbol of beauty. I already told you that. The poet addresses the rose by using ಓ ನೋಡಿ, ವೆರಿ ಫಸ್ಟ್ ಲೈನಲ್ಲೇ ಓ ಅಂತ ಹೇಳ್ತಾನೆ, ಓ ರೋಸ್ ಅಂತ. ಓ ಮೀನ್ಸ್, ವಿಚ್ ಮೀನ್ಸ್ ಹಿಯರ್ ದಟ್ ಈಸ್ ಇನ್ ದ ಸ್ಟೇಟ್ ಆಫ್ ಮಾರ್ನಿಂಗ್.
ಮೌರ್ನಿಂಗ್, MOURNING. ಮೌರ್ನಿಂಗ್ ಅಂತ ಹೇಳಿದ್ರೆ ದುಃಖ ಅಥವಾ ಶೋಕ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ, ಆ ರೋಸ್ನ ಬಗ್ಗೆ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಮರುಕವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ಓ ರೋಸ್ ಅಂತ ಹೇಳ್ತಾನೆ. ನೋಡಿ, ದ ಪೊಯೆಟ್ ಈಸ್ ಸೇಯಿಂಗ್ ಟು ದ ರೋಸ್ ದ್ಯಾಟ್ ಎಸ್ ದೋ ಆರ್ಟ್ ಸಿಕ್. ದೋ ಅಂತ ಹೇಳಿದ್ರೆ ಇಲ್ಲಿ ಯು ಹೇಳಿದ್ದೀನಿ, ಆರ್ಟ್ ಅಂತ ಹೇಳಿದರೆ ಆರ್ ಅಂತ ಹೇಳಿದ್ದೀನಿ. ಹೀಗೆ ಅದನ್ನು ಅಲ್ಲೇ ನೋಡ್ತಾ ಹೋಗಿ. ಓ ರೋಸ್, ಯು ಆರ್ ಸಿಕ್. ಎಸ್, ಯು ಆರ್ ಸಿಕ್. ದ ಪೊಯೆಟ್ ಈಸ್ ಸೇಯಿಂಗ್ ಟು ದ ರೋಸ್ that it is sick, ಅದು ರೋಗಗ್ರಸ್ತವಾಗಿದೆ. ಆ್ಯಂಡ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಈಸ್ ಗ್ರೀಫ್, ತನ್ನ ದುಃಖವನ್ನು, ತನ್ನ ಆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಆ ಹೂವಿನ ಸಲುವಾಗಿ, ಅಥವಾ ಹೂವಿನ ಮುಂದೆನೇ ತನ್ನ ದುಃಖವನ್ನು ಈಸ್ ಎಕ್ಸ್ಪ್ರೆಸ್ಸಿಂಗ್ ಈಸ್ ಗ್ರೀಫ್ ದಟ್ ದ ಸಿಕ್ನೆಸ್ ವಿಲ್ ಇವೆಂಚುಯಲಿ ಲೀಡ್ ಟು ದ ರೋಸಸ್ ಡೆತ್. ಆ ಸಿಕ್ನೆಸ್ ಅಂತಕ್ಕಂಥದ್ದೇನಿದೆ ಗ್ರ್ಯಾಜುವಲಿ, ಕ್ರಮೇಣವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಆ ರೋಸ್ನ ಡೆತ್ಗೆ ಕಾರಣ ಆಗ್ತಾ ಹೋಗುತ್ತೆ, ರೋಸ್ನ ಸಾವಿಗೆ ಕಾರಣ ಆಗ್ತಾ ಹೋಗುತ್ತೆ. ಆ ನೋವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಸಿ ಹಿಯರ್, ಓ ರೋಸ್, ದೋ ಆರ್ಟ್ ಸಿಕ್, ಯು ಆರ್ ಸಿಕ್ ಬಿಕಾಸ್ ಆಫ್ ದಿಸ್ ಇನ್ವಿಸಿಬಲ್ ವಾರ್. ಎಸ್, ದ ಇನ್ವಿಸಿಬಲ್ ವಾರ್ಮ್ ದಟ್ ಫ್ಲೈಸ್, ದ ವಾರ್ಮ್ ಈಸ್ ಫ್ಲೈ in the night, especially in the night there, when the howling storm or what we call a loud sounding waves or wind is there. By that particular wind, that insect or worm come to that particular flower rose and make its shelter on the petals of the rose. That is what he is saying in the first stanza. Yes, the poet states the cause of the sickness. ಅದು ಯಾಕೆ ರೋಗಗ್ರಸ್ತವಾಗಿದೆ, ಅದು ಯಾಕೆ ನಲುಗಿ ಹೋಗಿದೆ ಅಂತ ಹೇಳಿದ್ರೆ, ಅದು ಯಾಕೆ ಅಂತ ಹೇಳಿದ್ರೆ ವಿಚ್ ಈಸ್ ದ ಕಾಸ್ ಆಫ್ ದ ಸಿಕ್ನೆಸ್ ಈಸ್ ವಿಚ್ ಈಸ್ ಇನ್ವಿಸಿಬಲ್ ವಾರ್. ಎಸ್, ಇನ್ವಿಸಿಬಲ್ ವರ್ಮ್. ದ ಪೊಯೆಟ್ ಎಕ್ಸ್ಪ್ಲೈನ್ಸ್ ದಟ್. ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ? ದ ವರ್ಮ್ ಆ್ಯಸ್ ಅ ಫ್ಲೌನ್ ಇನ್ ದ ನೈಟ್, ರಾತ್ರಿಯಲ್ಲಿ ಅದು ಹಾರ್ಕೊಂಡು ಬಂದು, ನೋಡಿ, ಡ್ಯೂರಿಂಗ್ ಎ ಸ್ಟಾರ್ಮ್ ಅಂತ ಹೇಳಿದ್ರೆ ಬಿರುಗಾಳಿ ಅಂತ ಏನು ಬೀಸ್ತಾ ಇದೆ, ಆ ಗಾಳಿಯ ಮುಖಾಂತರವಾಗಿ ಆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕೀಟ ಹಾರಿಕೊಂಡು ಬಂದು ಆ ರೋಸಸ್ ಮೇಲೆ, ರೋಸ್ ಮೇಲೆ ಕೂರ್ತಾ ಇದೆ. ಟು ದ ರೋಸ್ ಇಟ್ ಹ್ಯಾಸ್ ಅ ಫೌಂಡ್ ಶೆಲ್ಟರ್. ಎಸ್, ನೋಡಿ, ನೆಕ್ಸ್ಟ್ ಸೆನ್ಸ್ ಅದು ಹೇಳ್ತಾನೆ, ಹ್ಯಾಸ್ ಅ ಫೌಂಡ್ ಔಟ್ ದೈ ಬೆಡ್. ಬೆಡ್ ಅಂತ ಹೇಳಿದ್ರೆ ಶೆಲ್ಟರ್ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಎಸ್, ದ ಸ್ಟಾರ್ಮ್ in rose, yes, it has found shelter from the storm in rose, but in return is making the rose sick and causing its suffering. ಅದು ಆ ಗಾಳಿಯ ಮುಖಾಂತರವಾಗಿ, ರಾತ್ರಿಯಲ್ಲಿ ಬೀಸ್ತಾ ಇರ್ತಕ್ಕಂಥ ಗಾಳಿಯ ಮುಖಾಂತರವಾಗಿ ಆ ರೋಸಸ್ಗಳ ಪೆಟಲ್ಸ್ಗಳ ಮೇಲೆ, ದಳಗಳ ಮೇಲೆ, ಆ ದಳಗಳನ್ನು ಇಲ್ಲಿ ಬೆಡ್ಡಾಗಿ ಮಾರ್ಪಡಿಸ್ಕೊಂಡಿರ್ತಕ್ಕಂಥ, ಅಥವಾ ತನ್ನ ವಾಸಸ್ಥಾನವನ್ನು ಶೆಲ್ಟರನ್ನಾಗಿ ಅದು ಏನು ವಾಸವನ್ನು ಪಡ್ಕೊಂಡಿರ್ತಕ್ಕಂಥ ಆ ಹುಳ, ಆ ಕೀಟ ಅದಕ್ಕೆ ಕೃತಜ್ಞವಾಗಿರುವ ಬದಲಾಗಿ, ತನ್ನ ಕೃತಜ್ಞತೆಯನ್ನು ತೋರಿಸೋದ್ರ ಬದಲಾಗಿ ನಂತರದಲ್ಲಿ ಇಟ್ ಸಕ್ಸ್ ದ ಬ್ಯೂಟಿ ಆಫ್ ದ ಫ್ಲವರ್ ಹಿಯರ್. ಸಿ, ಅದರ ಸೌಂದರ್ಯವನ್ನು ಹೀರ್ತಾ ಇದೆ. ಅದಕ್ಕೆ ಪ್ರತಿಫಲವಾಗಿ ಆ ಹುಳು ಅಥವಾ ಆ ಕೀಟ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ರೋಸನ್ನು ರೋಗಗ್ರಸ್ತವನ್ನಾಗಿ ಮಾಡ್ತಾ ಇದೆ. ಇನ್ ರಿಟರ್ನ್ ಈಸ್ ಮೇಕಿಂಗ್ ದ ರೋಸ್ ಸಿಕ್ ಆ್ಯಂಡ್ ಕಾಸಿಂಗ್ ಇಟ್ಸ್ ಸಫರಿಂಗ್ ಟು ಡೆತ್. ನೋಡಿ, ಅದನ್ನೇ ಅವನು ಹೇಳ್ತಾ ಇದ್ದಾನೆ. ದಿಟ್ ಈಸ್ ಅ ಸಿಂಪಲ್ ಸಮ್ಮರಿ. ಐ ಆಮ್ ಎಕ್ಸ್ಪ್ಲೈನಿಂಗ್ ಯು ದಟ್ ದ ಸಿಂಪಲ್ ಸಮ್ಮರಿ ಆಫ್ ದ ಪೋಯಮ್. The poet says that the experienced worm, ನೋಡಿ, ಅದನ್ನು ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ವಿಚ್ ಈಸ್ ಹಿಡನ್, ಅದು ಬಚ್ಚಿಟ್ಕೊಂಡು ಅಥವಾ ಆ ಗಾಳಿಯಲ್ಲಿ ಮುಖಾಂತರವಾಗಿ ಬಂದು, ಇಟ್ ಹ್ಯಾಸ್ ಕಮ್ ಟು ನೋ ದಟ್ ದ ಡಿಸೈರ್ ಹಿಡನ್ ಬಿಹೈಂಡ್ ದ ಇನ್ನೋಸೆಂಟ್ ಬ್ಯೂಟಿ ಆಫ್ ರೋಸ್. ನೋಡಿ, ಆ ಹೂವಿನ ಹಿಂದೆ ಇರ್ಬೋದಾಗಿರ್ತಕ್ಕಂತಹ ಆ ಬಿಹೈಂಡ್ ಅಥವಾ ಬಚ್ಚಿಟ್ಕೊಂಡಿರ್ತಕ್ಕಂಥ, ಅವುತ್ಕೊಂಡಿರ್ತಕ್ಕಂತಹ ಆ ಬ್ಯೂಟಿ ಅಂತಕ್ಕಂಥದ್ದು ಏನಿದೆ,
ಬ್ಯೂಟಿ ಆಫ್ ದ ರೋಸ್ ಅಂತಕ್ಕಂಥದ್ದು ಏನಿದೆ, ಆ್ಯಂಡ್ ಯೂಸಿಂಗ್ ಇಟ್ಸ್ ಪ್ರೆಟೆನ್ಷಿಯಸ್ ಆ್ಯಂಡ್ ವಿಕೆಡ್ ಲವ್, ಕ್ರೂರವಾಗಿರ್ತಕ್ಕಂಥ ತನ್ನ ಪ್ರೀತಿಯನ್ನು ಆ ಹೂವಿನ ಮೇಲೆ ತೋರಿಸೋದ್ರ ಮುಖಾಂತರವಾಗಿ ಯಾವುದು ಆ ಎಕ್ಸ್ಪೀರಿಯನ್ಸ್ಡ್ ಇನ್ವಿಸಿಬಲ್ ವಾರ್ಮ್ ಅಂತಕ್ಕಂಥದ್ದು, ಇಟ್ ಆಸ್ ಅ ಡೆಸ್ಟ್ರಾಯ್ಡ್ ಎಸ್ ದ ಬ್ಯೂಟಿ ಆರ್ ಇನ್ನೋಸೆನ್ಸ್ ಆರ್ ದ ರೆಡ್ ಕಲರ್ ಆರ್ ಈವನ್ ಇಟ್ಸ್ ಲೈಫ್. ನೋಡಿ, ಕ್ರಿಮ್ಸನ್ ಜಾಯ್ ಅಂತ ಹೇಳ್ತಾನೆ. ಕ್ರಿಮ್ಸನ್ ಅಂತ ಹೇಳಿದ್ರೆ ರೆಡ್ ಬ್ಲಡ್ ಅಂತ ನಾನು ಹೇಳ್ತಾ ಹೋದೆ, ಕಡು ಕೆಂಪು ಅಂತ ಹೇಳ್ತಾ ಹೋದೆ. ಅದಾದ ಕ್ರಿಮ್ಸನ್ ಜಾಯ್, ಅದರಲ್ಲಿರ್ತಕ್ಕಂತಹ ಆ ಜಾಯನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ತನ್ನ ಕ್ರೂರವಾಗಿರ್ತಕ್ಕಂಥ ಪ್ರೀತಿಯನ್ನು ಬಲವಂತವಾಗಿ ಅದರ ಮೇಲೆ, ಆ ಹೂವಿನ ಮೇಲೆ ಹೇರಿ ಅದರ ಬ್ಯೂಟಿ ಅಂತಕ್ಕಂಥದ್ದನ್ನು ಇನ್ನೋಸೆಂಟ್ ಅಂತಕ್ಕಂಥದ್ದನ್ನ ಸಕ್ ಮಾಡಿ ಹೀರಿ ಅದನ್ನು ಹಾಳುಗೆಡುವತಕ್ಕಂತಹ ಆ ಪ್ರಕೃತಿಯ ಆ ಏನಿದೆ ಆ ಒಂದು ಕೀಟದಲ್ಲಿ, ಗೊತ್ತಾಯ್ತಾ? ಈ ರೀತಿಯಾಗಿ ಅದನ್ನು ಒಂದು ಸಿಂಪಲ್ಲಾಗಿ ಆ ಹೂವನ್ನು, ಹೂವಿನ ಜೀವನವನ್ನು, ಹೂವಿನ ಇಡೀ ಲೈಫನ್ನು, ಆ ಬ್ಯೂಟಿಯನ್ನು ನಾಶ ಮಾಡಿರ್ತಕ್ಕಂತಹ ಆ ಕುಕೃತ್ಯ ಏನಿದೆ, ಆ ಕೀಟದ ಆ ಕೃತ್ಯ ಅಂತಕ್ಕಂಥದ್ದು, ಅದನ್ನು ನೋಡಿ ಕೊನೆಗೆ ಹೇಳ್ತಾನೆ, ಆಫ್ ಕ್ರಿಮ್ಸನ್ ಜಾಯ್ ಆ್ಯಂಡ್ ಈಸ್ ಡಾರ್ಕ್ ಸೀಕ್ರೆಟ್. ಇಲ್ಲಿ ಹಿಸ್ ಅಂತ ಹೇಳಿದರೆ ಇನ್ಸೆಕ್ಟ್, ಆ ಕೀಟ, ಅದರ ಕ್ರೂರವಾಗಿರ್ತಕ್ಕಂಥ ಪ್ರೀತಿ ಏನಿದೆ, ಡಸ್ ದೈ ಲೈಫ್ ಡೆಸ್ಟ್ರಾಯ್, ಅದರಿಂದ ನಿನ್ನ ಜೀವನ ಅಂತಕ್ಕಂಥದ್ದು ಅಥವಾ ನಿನ್ನ ಬದುಕು ಅಂತಕ್ಕಂಥದ್ದು ನಾಶ ಆಗಿ ಹೋಯಿತು ಅಂತ ಹೇಳಿ ಇದನ್ನು ವೆರಿ ಸಿಂಪಲ್ ಪರ್ಸ್ಪೆಕ್ಟಿವಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗ್ತದೆ ಈ ಪೋಯಮ್ನ ಅರ್ಥವನ್ನು. ಎರಡನೇದಾಗಿ ನಾನು ಹೇಳಿದೆ ಸೆಕೆಂಡ್ ಪರ್ಸ್ಪೆಕ್ಟಿವ್ ಅಂತಕ್ಕಂಥದ್ದು ಏನಿದೆ, ರೊಮ್ಯಾಂಟಿಸಿಸಮ್ ವರ್ಸಸ್ ಇಂಡಸ್ಟ್ರಿಯಲೈಸೇಷನ್. ಓಕೆ, ಈ ರೊಮ್ಯಾಂಟಿಸಿಸಮ್ ಮತ್ತು ಇಂಡಸ್ಟ್ರಿಯಲೈಸೇಷನ್ ಅಂತಕ್ಕಂಥದ್ದು ಯಾವ ರೀತಿ ಈ ಒಂದು ಪೋಯಮ್ಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಪರ್ಸ್ಪೆಕ್ಟಿವ್ ಆಗುತ್ತೆ ಅಂತಕ್ಕಂಥದ್ದನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ನಂತರದ ವಿಡಿಯೋನಲ್ಲಿ ನಾನು ಮುಂದುವರಿತೀನಿ. ಥ್ಯಾಂಕ್ ಯು.